ಎಲ್ಲ ರಾಜ್ಯಗಳು ಕೂಡ ನಮ್ಮ ಕೇಂದ್ರ ಸರ್ಕಾರನ ಪ್ರೀತಿ ವಿಶ್ವಾಸದಿಂದ ಇಟ್ಕೋತಾರೆ ಅಂತ ಅಂದ್ರೆ ಸರ್, ನಮ್ಮ ಸ್ಟೇಟ್ ಆಂಥಮ್ನಲ್ಲಿ ಏನ್ ಬರ್ತದೆ ಅಂತ 2 ಸಾಲನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್, ಇಟ್ ಮೀನ್ಸ್ victory to you Karnataka, the daughter of Mother India. Sir, this shows the great respect Kannadigas has towards the country. Sir, namdonde alla sir. Not only in Karnataka, all the states in the country, they have so much of affection on the country, sir. ಕೇಂದ್ರ ಸರ್ಕಾರ ಇವತ್ತು ಅದೇ ಒಂದು ಅಫೆಕ್ಷನ್ ನ ಮಗಳೊಂದು ಇರೋಂತ ಅಫೆಕ್ಷನ್ ನ ಇವತ್ತು ರಾಜ್ಯಗಳ ಮೇಲೆ ತೋರಿಸ್ತಾ ಇದೆಯಾ? ಸಾಕಷ್ಟು ರಾಜ್ಯಗಳನ್ನ ಇಗ್ನೋರ್ ಮಾಡ್ತಾ ಇರೋದ್ರಿಂದ ಆ ರಾಜ್ಯಗಳು ಕೂಡ ಮಣಿಪುರ ತರ ಬೇರೆ ರೀತಿಯಲ್ಲಿ ನಲಗುವಂತ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗೋಗಿದೆ ಸರ್. ಕರ್ನಾಟಕ ಏನ್ ಸರ್ ಅನ್ಯಾಯ ಮಾಡಿದೆ? ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟು ಇಷ್ಟೊಂದೆಲ್ಲ ನಾವು ಅವ್ರ ಜೊತೆ ನಿಂತ್ಕೊಂಡು ಕರ್ನಾಟಕ ಎಷ್ಟರ ಮಟ್ಟಿಗೆ ಜೊತೆಲಿತ್ತು ಅಂತ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಒಕ್ಕೂಟ ವ್ಯವಸ್ಥೆನ ಎಲ್ಲಾ ರಾಜ್ಯಗಳನ್ನು ಸೇರಿಸ್ಕೊಳ್ಳಕ್ಕೆ ಹೋದಂತ ಸಂದರ್ಭದಲ್ಲಿ, ಮೈಸೂರು ಸಂಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯನ ನೋಡಿ ಹೇಳಿದ್ರಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಮೈಸೂರಂತ ಶ್ರೀಮಂತ ರಾಷ್ಟ್ರಗಳು ಇದ್ರೆ ಇದಕ್ಕೆ ಒಕ್ಕೂಟದ ವ್ಯವಸ್ಥೆದ ಅವಶ್ಯಕತೆನೇ ಇಲ್ಲ ಅಂತ. ಅಷ್ಟೊಂದು ಶ್ರೀಮಂತವಾಗಿದ್ದಂತ ನಮ್ಮ ನಾಡು ಸರ್ ಇವತ್ತು ಈ ದುಸ್ಥಿತಿಗೆ ಬರಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ನಮ್ಮನ್ನ ಬಡ ರಾಜ್ಯ ಮಾಡೋದಕ್ಕೆ ಹೊರಟಿದೆ ಸರ್. ಇದು ಸರಿ ಇಲ್ಲ ಸರ್. ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರು ಸಂಸ್ಥಾನಗಳು, ಭಾಷೆಗಳು, ವಿದ್ಯೆಗಳು ಕಾಣಿಸದೆ ಸಾಗಿ ಹೋಗು ಕಾಲ ಪ್ರವಾಹದಲ್ಲಿ ಮಾನವೀಯತೆ ನಿಂತಿರುವುದು ಮಂಕುತಿಮ್ಮ. ಸರ್, ಇಟ್ ಮೀನ್ಸ್ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ವರ್ಲ್ಡ್, ನೋ ಪವರ್, ನಥಿಂಗ್. Sir, the folk, culture, the great empire, Gurukulas, religions, languages, learnings will vanish over the night. But humanity is forever, sir. Thank you. Sir, I request central government to show humanity toward other states.